ಪ್ರಿಯಾಂಕ್. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1400 ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಲ್ಲಿ ಕೇಳಿಬಯಸುತ್ತಾರೆ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಉತ್ತರವನ್ನು ಒದಗಿಸಿದ್ದಾರೆ. ನನ್ನ ಪ್ರಶ್ನೆ ಏನಂದ್ರೆ 1992ರಿಂದ 2019 ಏನು ಹೊಸ ಆದೇಶ ಆಗುತ್ತಾನ ಏನೀ ಕರ ವಸೂಲಿತ್ತು ಬಾಡಿಗೆ ಇದರ ಜಮೀನು ಮತ್ತು ಕಟ್ಟಡಗಳ ಮೇಲೆ ಅದನ್ನ ಅಲ್ಲೇ ಆದ ಹಂತದೊಳಗೆ ಅವರು ಉಪಯೋಗಿಸಿಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನ 1992ರಿಂದ 2019 ತನಕ ಅನ್ವಯ ಮಾಡಬೇಕು. ಅದು ಈಗಾಗಲೇ ಅಲ್ಲಿ ಪಂಚಾಯತಿ ಒಳಗೆ ದುಡ್ಡೇ ಇಲ್ಲ, ಎಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಹಣ ಪಾವತಿಸಕ ಇಲಾಖೆಯಿಂದ ಅಲ್ಲಿ ಪಂಚಾಯತಿಗಳಿಗೆ ಹೋಗಿದೆ. ಅದನ್ನ ತಾವು ಯಾವ ಹಂತದಲ್ಲಿ ಪರಿಗಣಿಸಿ ಅದನ್ನ ಮನ್ನಾ ಮಾಡಬೇಕು. ಯಾಕಂದ್ರೆ ಅವ್ರ ಹತ್ರ ಪಂಚಾಯತಿ ಮೊದಲೇ ಕಷ್ಟ ಅದ, ಅಭಿವೃದ್ಧಿಗೆ ದುಡ್ಡ ಇಲ್ಲ, ಅದನ್ನ ಮನ್ನಾ ಮಾಡಬೇಕು ಅನ್ನೋದಷ್ಟೇ ನನ್ನ ಪ್ರಶ್ನೆ. ಅದಕ್ಕೆ ತಮ್ಮ ಆದೇಶಕ್ಕೆ ಆಯ್ಕೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ಪಂಚಾಯತ್ ರಾಜ್ ಆಕ್ಟ್ ಅದರ ಪ್ರಕಾರ ನಾವು ಸೆಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಹೆಲ್ತ್ ಸೆಸ್ಸು, ಎಜುಕೇಷನ್ ಸೆಸ್ಸು, ಲೈಬ್ರರಿ ಸೆಸ್ಸು, ಬೆಗ್ರಿ ಸೆಸ್ ಅಂತ ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಂದ ಯಾವಾಗ ಎಜುಕೇಷನ್ ಸೆಸ್ ಕಲೆಕ್ಟ್ ಮಾಡಬಾರ್ದು ಅಂತ ಹೇಳಿದ್ರೆ ಅರ್ಬನ್ ರೂರಲ್ ಎರಡೂ ಬಿಟ್ಟಿದ್ದೀವಿ. ಒಟ್ಟಾರೆ ಟೋಟಲ್ 24% ಸೆಸ್ ಅನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಮತ್ತೆ ಏನೇ ಸೆಸ್ ಕಲೆಕ್ಟ್ ಆದ್ರೂ ಅದೇ ಪಂಚಾಯತ್ ಅಲ್ಲಿ ಅದು ಸ್ಪೆಸಿಫಿಕ್ ಇದು ರೀಸನ್ಸ್ಗೆ ಯೂಸ್ ಮಾಡಬಹುದು. ಹೆಲ್ತ್ ಸೆಸ್ ಅಂದ್ರೆ ನೀವು ಏನು ಅಂಗನವಾಡಿನಲ್ಲಿ ಏನು ಅಪೌಷ್ಟಿಕತೆಗಿರ್ಬೋದು ಅಥವಾ ಹೆಲ್ತ್ ಅಂಡ್ ಸ್ಯಾನಿಟೇಷನ್ ಕ್ಲೀನ್ ಮಾಡಕ್ಕಿರ್ಬೋದು, ಏನಾದ್ರೂ ಬೇಕಾದ್ರೂ ಪಂಚಾಯತ್ ಅವರೇ ನಿರ್ಣಯಗಳನ್ನ ನಾವು ಫ್ರೀಡಮ್ ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಮನ್ನಾ ಮಾಡಬೇಕು ಅಂತ ಏನ್ ತಮ್ಮ ಪ್ರಶ್ನೆ ಇದೆ ಅಧ್ಯಕ್ಷರೇ, ಮಾನ್ಯ ಸದಸ್ಯರ ಪ್ರಶ್ನೆ ಏನಿದೆ ಅಧ್ಯಕ್ಷರೇ, ಅದನ್ನ ಪ್ರಸ್ತಾವನೆ ಯಾವುದು ನಮ್ಮ ಮುಂದೆ ಬಂದಿಲ್ಲ. ಅದು ಏನಾದ್ರೂ ಬಂದ್ರೆ ನಾವು ಪರಿಶೀಲನೆ ಮಾಡಿಬಿಟ್ಟು ಅದೇನು ಕಾನೂನಿದೆ ಅದನ್ನ ನಾವು ಜಾರಿಗೆ ತರ್ತೇವೆ. ಸುರೇಶ್ ಬಾಬು ಚಿಕ್ಕನಾಯಕನಹಳ್ಳಿ. ಎಸ್ ಸಿ ಮಹದೇವಪ್ಪ. 1788ನೇ ಪ್ರಶ್ನೆನ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಒಂದು ಮೊರಾರ್ಜಿ ಶಾಲೆ ಪ್ರಾರಂಭ ಆಗಿ ತುಂಬಾ ವರ್ಷಗಳಾಯ್ತು. ಅಲ್ಲಿ ಪ್ರಾರಂಭದಿಂದನೂ ಕೂಡ ಕೆಲವು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಮಕ್ಕಳಿಗೆ ಇನ್ನೂ ಕೂಡ ಬಿಸಿನೀರು, ಸ್ನಾನಕ್ಕೆ ಬಿಸಿನೀರು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಶೌಚಾಲಯಗಳ ಪರಿಸ್ಥಿತಿ ಮತ್ತೆ ಮಳೆ ಬಂದ ನೀರು ಸೋರ್ತಕ್ಕಂಥದ್ದು, ಮತ್ತೆ ಅವರ ಒಂದು ಏನು ಬೆಡ್ಗಳು, ಹಾಸಿಗೆಗಳು ಸಮೇತ ಹೆಣ್ಮಕ್ಳಿಗೆ ಒಳ್ಳೆ ಹಾಸಿಗೆ ಕೊಟ್ಟಿದ್ದೀರಿ, ಗಂಡು ಮಕ್ಳಿಗಿಲ್ಲ ಅಂತ ಹೆಣ್ಮಕ್ಳೇ ನಮಗಿದೆ ಅವ್ರಿಗೆ ಕೊಟ್ಟಿಲ್ಲ, ಈ ತರ ತಾರತಮ್ಯ ಮಾಡಬೇಡಿ ಅಂತ ಹೆಣ್ಮಕ್ಳೇ ಅವ್ರ ಪರವಾಗಿ ಕೇಳ್ತಕ್ಕಂಥದ್ದೆಲ್ಲ ಇದೆ. ಹಾಗಾಗಿ ಅಲ್ಲಿ ಪ್ರತಿ ವರ್ಷನೂ ಕೂಡ 100% ರಿಸಲ್ಟ್ ಬರ್ತಾ ಇದೆ, 100ಕ್ಕೆ 100ರಷ್ಟು. ಮತ್ತೆ ಈ ಸತಿ 612 ಮಾರ್ಕ್ಸ್ ಕೂಡ ಪಡೆದಂತ ಮಗು ಕೂಡ ಅಲ್ಲಿದೆ ಎಲ್ಲ. ಆದ್ರಿಂದ ದಯಮಾಡಿ ಅಲ್ಲಿ ಬೇಕಾದಂತ ಮೂಲಭೂತ ಶೌಚಾಲಯ ಇರ್ಬೋದು, ಸ್ನಾನದ ಗೃಹಗಳು, ಮೇಲ್ಚಾವಣಿ, ವಿದ್ಯುತ್ ವೈರ್ಗಳು ಎಲ್ಲದೂ ಕೂಡ ಹದಗೆಟ್ಟೋಗಿರ್ತಕ್ಕಂಥ ಪರಿಸ್ಥಿತಿ. ಹಾಗಾಗಿ ಈಗ 1,10,00,000 ಹಣವನ್ನ ಮಂಜೂರು ಮಾಡಿದೀವಿ ಅಂತ ಹೇಳ್ತಾರೆ. ಅದು ಯಾವುದಕ್ಕೂ ಕೂಡ ಸಾಕಾಗಲ್ಲ. ಅಲ್ಲಿ ಕಾಂಪೌಂಡು ಇಲ್ಲ, ಅಲ್ಲಿ ವ್ಯವಸ್ಥೆ ಹದಗೆಟ್ಟಿರೋದ್ರಿಂದ ದಯಮಾಡಿ ಅಲ್ಲಿ ಕ್ರೈಸ್ತನವ್ರಿಗೆ ಹೇಳಿ ಅಲ್ಲಿ ಏನೇನು ಅವಶ್ಯಕತೆ ಇದೆ ಅದೆಲ್ಲದಕ್ಕೂ ಕೂಡ ಹಣವನ್ನು ಒದಗಿಸ್ಕೊಡ್ಬೇಕು ಅಂತ ನಾನು ಅವ್ರನ್ನ ಒತ್ತಾಯ ಮಾಡ್ತೀನಿ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮೂಲಭೂತ ಸೌಕರ್ಯಕ್ಕೆ ಅಭಿವೃದ್ಧಿ ಮಾಡೋಕ್ಕೆ 1,10,00,000 ರೂಪಾಯಿನ KRDL ಕೊಟ್ಟಿದ್ದೀವಿ, ಎಸ್ಟಿಮೇಟ್ ಮಾಡಿದ್ದಾರೆ. ಅದು BCಯಿಂದ ಅಪ್ರೂವ್ ಆಗಬೇಕು. ಆದಷ್ಟು ಬೇಗ ಅಪ್ರೂವ್ ಮಾಡಿ ಕೆಲಸ ಶುರು ಮಾಡಿಸ್ತೀವಿ. ಅದು ಸರಿ ಅಧ್ಯಕ್ಷ. ಈಗ ರಾಜ್ಯದಲ್ಲಿ 821 ಮೊರಾರ್ಜಿ ಶಾಲೆಗಳಿದ್ದಾವೆ. ಅದರಲ್ಲಿ ಇನ್ನೂ ಕೂಡ ಸುಮಾರು 180ಕ್ಕೆ ಇನ್ನೂ ಕೂಡ ಬಿಲ್ಡಿಂಗ್ ಆಗಿಲ್ಲ. ದಯಮಾಡಿ ಎಜುಕೇಶನ್ ಬಗ್ಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತೇವೆ. ಈಗ ನಾವು ಇಷ್ಟೊತ್ತು ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನ ಹರಿಸಬೇಕು ಅಂತ. ಹಾಗಾಗಿ ಎಲ್ಲಾ ಶಾಲೆನೂ ಕೂಡ ದುಸ್ಥಿತಿ ಮಾಡಬೇಕು ಅನ್ನೋದು ಒಂದು. ಸಮಾಜ ಕಲ್ಯಾಣ ಸಚಿವರಿಗೆ ಇನ್ನೊಂದು ವಿಷಯ, ಪ್ರಬುದ್ಧ ಅಂತಕ್ಕಂಥ ಒಂದು ಯೋಜನೆ ಇತ್ತು ತಮ್ಮಲ್ಲಿ. ನಿಮ್ಮಲ್ಲಿ ಏನು ಮೈನಾರಿಟಿ ಇವರು ದಲಿತರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಇದ್ದಂತ ಒಂದು ಯೋಜನೆ, PhDಗೆ ಹೋಗ್ಬೇಕು ಅಂದ್ರೆ ಈ ಪ್ರಬುದ್ಧ ಅಂತಕ್ಕಂಥ ಒಂದು ಯೋಜನೆ ಇತ್ತು. ಅದನ್ನ ಈಗಾಗಲೇ ತೆಗೆದಾಕ್ಬಿಟ್ಟಿದ್ದಾರೆ. ಅಕ್ಟೋಬರ್ ಇಂದ ತಮ್ಮ ಇಲಾಖೆಯಲ್ಲಿ ತೆಗೆದಾಕಿದ್ರೆ ಅಧ್ಯಕ್ಷೆ. ಒಂದು ಮಗು ನೇಹ ಅಂತ ಒಂದು ಮಗು, ಅದು ಈಗಾಗಲೇ ಇಂಗ್ಲೆಂಡ್ ಅಲ್ಲಿ ಅದಕ್ಕೆ ಸೀಟ್ ಸಿಕ್ಕಿದೆ PhD ಮಾಡ್ಲಿಕ್ಕೆ. ಆ ಮಗು ಅದಕ್ಕೆ ಸೇರ್ಕೊಳಕ್ ಆಗ್ತಿಲ್ಲ ಈ ಯೋಜನೆ ತೆಗೆದಿರೋದ್ರಿಂದ. ಅವ್ರ ತಂದೆ ಕಿಡ್ನಿ ಮಾರಿ ನಾನು ಅದಕ್ಕೆ ಸೇರಿಸಬೇಕಂತಕ್ಕಂಥದ್ದನ್ನ ಇಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಅನ್ನ ವಿಧಾನಸೌಧದ ಮುಂದೆ ಮಾಡ್ತಾ ಇದ್ದಾರೆ. ಆದ್ರಿಂದ ಇಂಥ ದಲಿತರ ಮಗುಗೆ ಅನುಕೂಲ ಆಗ್ಬೇಕು. ಆ ಯೋಜನೆನ ಅನುಷ್ಠಾನಕ್ಕೆ ತನ್ನಿ. ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ, ಆ ಮಕ್ಕಳಿಗೆ ಇಂಥ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು. ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ನಿಮ್ಗೆ. ಒಂದು ಏನು ಶಾಹು ಮಹಾರಾಜ್ ಅಂತ ಒಬ್ರು ಮಹಾರಾಜರಿದ್ರು.
ಈ ಅಂಬೇಡ್ಕರ್ ಅವರು ಯಾವಾಗ ಸಂವಿಧಾನ ಬರೀತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ